ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 27/7/2026 ರಾಯಭಾಗ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ನೂರಾರು ಭಕ್ತರ ಉಪಸ್ಥಿತಿಯಲ್ಲಿ ಭಕ್ತಿಯಿಂದ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಓಂಕಾರ ಆಶ್ರಮದ ಉತ್ತರಾಧಿಕಾರಿಗಳು ಆದ ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಮತ್ತು ಮಾತೋಶ್ರೀ ನಾಗಲಾಂಬಿಕಾ ದೇವಿ ಮತ್ತು ಊರಿನ ಹಿರಿಯರು ಆದ ಮಹಾವೀರಪ್ಪ ಪಾಟೀಲ್ ಕೃಷ್ಣನಾವಿ ಅವರಿಂದ ನಿಜಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗಿದೆ. ಬಳಿಕ ಸಾವಿರಾರು ಭಕ್ತರ ಪಾಲಿಗೆ ದೇವರಾಗಿ ಹೋದ ನೂರಾರು ಭಕ್ತರ ಜೀವನದಲ್ಲಿ ಕಷ್ಟದ ಕತ್ತಲೆಯನ್ನು ಹೋಗಲಾಡಿಸಿ ಸುಖದ ಬೆಳಕನ್ನ ತಂದುಕೊಟ್ಟ, ಮರಣದ ಬಾಗಿಲಿನಲ್ಲಿ ಹೋದ ವ್ಯಕ್ತಿಗಳಿಗೆ ಪುನರ್ಜನ್ಮ ಕೊಟ್ಟ ಓಂಕಾರ ಆಶ್ರಮದ ಪೂಜ್ಯರು ಆದ ಸಂತರಲ್ಲಿ ಮಹಾನ್ ಸಂತ ಮಹಾ ತಪಸ್ವಿ ಲಿಂಗೈಕ್ಯ ಶ್ರೀ 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 ಶಿವಶಂಕರ ಸ್ವಾಮೀಜಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಲಾಗಿದೆ. ತದನಂತರ ಓಂಕಾರ ಆಶ್ರಮದಲ್ಲಿ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಜರುಗಿದ ಬಳಿಕ ಗುರುನಮನ ಕಾರ್ಯಕ್ರಮಕ್ಕೆ ಬಂದ ನೂರಾರು ಭಕ್ತರಿಂದ ಓಂಕಾರ ಆಶ್ರಮದ ಉತ್ತರಾಧಿಕಾರಿಗಳು ಆದ ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಮತ್ತು ಮಾತೋಶ್ರೀ ನಾಗಲಾಂಬಿಕಾ ದೇವಿ ಅವರ ಪಾದ ಪೂಜೆ ಮಾಡಲಾಗಿದೆ. ಜಗವಿದೆಲ್ಲವೂ ಜಗಲೆಯಾಗಲಿ ಭಜವ ಗಿಡಗಳು ಕಂಬವಾಗಲಿ, ಜಗವಿದೆಲ್ಲವೂ ಜಗಲೆಯಾಗಲಿ ಭಜವ ಗಿಡಗಳು ಕಂಬವಾಗಲಿ, ಮಿಗಿಲ ಸ್ವರ್ಗವ ಗೋಪುರಾಗಲಿ, ತೆರೆದ ಬಾಗಿಲು ದಶೆಗಳಾಗಲಿ, ಜಯ ಮಂಗಲವಾಗಲಿ. ಯಮುದು ರಾಷ್ಟ್ರ ಧರ್ಮ ಧರ್ಮವೆಂಬುದು ವಿಶ್ವಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ ಧರ್ಮವೆಂಬುದು ವಿಶ್ವಧರ್ಮ. ಹೇ ಶರಣ ಬಂಧುಗಳೇ, ನಂತರ ಓಂಕಾರ ಆಶ್ರಮದ ಭಕ್ತರಿಂದ ಶ್ರೀ 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 ಶಿವಶಂಕರ ಸ್ವಾಮೀಜಿ ಅವರು ಮಾಡಿದ ಸಮಾಜಮುಖಿ ಕಾರ್ಯಗಳ ಬಗ್ಗೆ, ಧರ್ಮ ರಕ್ಷಣೆ ಬಗ್ಗೆ, ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮತ್ತು ಅವರ ಪವಾಡಗಳ ಬಗ್ಗೆ ಕೆಲ ಭಕ್ತರು ತಮ್ಮ ಭಾವನಾತ್ಮಕ ನುಡಿಗಳನ್ನು ಸಮರ್ಪಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಓಂಕಾರ ಆಶ್ರಮದ ಉತ್ತರಾಧಿಕಾರಿಗಳು ಆದ ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಮತ್ತು ಮಾತೋಶ್ರೀ ನಾಗಲಾಂಬಿಕಾ ದೇವಿ ಅವರಿಂದ ಆಶೀರ್ವಚನ ನಡೆಯಿತು. ಈ ವೇಳೆ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಮತ್ತು ಗ್ರಾಮಗಳಿಂದ ಭಕ್ತರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ 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 ಶಿವಶಂಕರ ಸ್ವಾಮೀಜಿ ಅವರ ಸಮಾಧಿಯ ದರ್ಶನ ಪಡಿತಾ ಇದ್ದ ವೇಳೆ ಭಕ್ತರನ್ನ ಬಿಟ್ಟು ಅಗಲಿದ ಶ್ರೀ 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 ಶಿವಶಂಕರ ಸ್ವಾಮೀಜಿ ಅವರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.